ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಚೆನ್ನಾಗಿದ್ದೀರಾ ಅಂತೇಳಿ ಎಲ್ಲರಿಗೂ ನಮಸ್ತೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂತ ಇವಾಗ ಒಂದು ಕತೆ ಹೇಳ್ತೀನಿ. ಕತೆ ಒಂದೊಳ್ಳೆ ಜೀವನ ಮಾಡೋ ಥರನೂ ಇರ್ತೈತೆ. ಅದು ಒಂದು ಕತೆ ಥರನೂ ಇರ್ತೈತೆ, ಜನಕ್ಕೆ ನಮಗೆ ಎಲ್ಲ ಪಾಠ ಆಗೋ ಥರನೂ ಇರ್ತೈತೆ. ಇದನ್ನು ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಮಾಡಿರಿ. ಈ ವಿಡಿಯೋದಾಗ ಏನಾದರೂ ಅಲ್ಲಲ್ಲಿ ಏನಾದರೂ ತಪ್ಪ ಮಾತಾಡಿದರೆ, ನಿಮ್ಮ ಹೆಣ್ಮಗಳು ಏನಾದರೂ ತಪ್ಪ ಮಾತಾಡೈತೆ ಅಂದ್ಕೊಂಡು ಮನಸ್ಸಿನಾಗೆ ಕ್ಷಮಿಸಿ ಎಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತಾ ಕೇಳ್ಕೊಂತ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ನೇಹಿತರೆ, ಎಲ್ಲ ಲೈಕ್ ಮಾಡಿರಿ, ಸೇವ್ ಮಾಡಿರಿ, ಪೂರ್ತಿ ವಿಡಿಯೋ ನೋಡಿರಿ. ಒಂದಳ್ಳೆಗೆ ಒಬ್ಬರು ಗಂಡ ಹೆಂಡತಿ ಇರ್ತಾರೆ ಒಂದು ಮನೆಗೆ. ಒಂದು ಹೆಂಡತಿ ಗಂಡ ಹೊಲ್ದತ್ರ ವಾಸ ಮಾಡ್ಕೊಂಡಿರ್ತಾರೆ. ಊರಕ್ಕೆ ಹೋಗೋದು, ಹೊಲ್ದತ್ರ ಹೋಗೋದು ಬರೋದು ಇನ್ನೇನು ದೂರ ಅಂತ ಹೇಳ್ಬಿಟ್ಟು ಅಲ್ಲೇ ಹೊಲ್ದತ್ರ ಒಂದು ಶೆಡ್ ಮಾಡ್ಕೊಂಡು ಮನೆ ತಕ್ಕ ಬರ್ದಂಗೆ ಅಲ್ಲೇ ಶೆಡ್ನಾಗೇ ಇರ್ತಾರೆ ಜೀವನ ಮಾಡ್ಕೊಂಡಿದ್ರೆ ಆ ಶೆಡ್ಡು ಎಲ್ಲ ಕಟ್ಟಿಸ್ದಾಗ ಶೆಡ್ನಕ್ಕೆ ಹಸು, ಎಮ್ಮೆ, ಕುರಿ, ಕೋಳಿ ಎಲ್ಲವನ್ನೊಂದು ಕಟ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಜೀವನ ಮಾಡ್ತಿರುವಾಗ ಎಲ್ಲ ಅವಕ್ಕೆಲ್ಲ ಮೇವು, ಬೂಸ, ಹುಲ್ಲು, ಮೇವು ಎಲ್ಲ ಬೇಕಲ್ಲ. ಅದಕ್ಕೆ ಅದು ಮೇವು ಇದು ಮೇವು ಅಂತ ಹೇಳ್ಬಿಟ್ಟು ದಪ್ಪನಾಗೆ ಶೆಡ್ಡು ತುಂಬ ಅದು ಇದು ತುಂಬ್ಕೊಂಡಿರ್ತಾರೆ. ಕಾಳು ಕಡಿ ಮೇವು ಎಲ್ಲ. ಮ್ಯಾಕಿಗೆ ಕುರಿಗಳಿಗೆಲ್ಲ ಬೂಸ ಅದು ಇದು ಬೇಕಲ್ಲ, ಕಾಳು ಎಲ್ಲನ ಅವಕ್ಕೆಲ್ಲ ಅದನ್ನು ತುಂಬಿರ್ತಾರೆ. ಹಸು ಎಮ್ಮೆ ದನಗಳಿಗೆಲ್ಲನ ಹುಲ್ಲಂತೆ ಅದು ಇದು ಎಲ್ಲ ಬತ್ತಿ ಶೆಡ್ಡನ್ನು ತುಂಬ ತುಂಬ್ಕೊಬಿಟ್ಟಿರ್ತಾರೆ. ಅವೇನು ಮಾಡಿಬಿಡ್ತವೆ, ಸ್ಯಾದ್ರೆ ಆಗ್ತಿದಂಗೆ ಬೈಲಾಗಿರೋ ಇಲಿ ಎಲ್ಲ ಬಂದು ಅದ್ರಾಗ ಸೇರ್ಕೊಬಿಡ್ತವೆ. ಇಲಿ ಎಲ್ಲ ಸೇರ್ಕೊಂಡ್ಬಿಟ್ಟು ಸ್ಯಾದ್ರೆಗೆ ಅವರು ಶೆಡ್ನಾಗೆ ನೈಟು ಅಲ್ಲೇ ಮನಗಬೇಕಲ್ಲ, ನಿದ್ದೆ ಕೊಡ್ತಿರ್ಲಿಲ್ಲ ಆ ಇಲಿಗಳು ನಿದ್ದೆ ಕೊಡ್ತಿಲ್ಲದಕ್ಕೆ ಅವ್ರೇನು ಮಾಡೋರು, ದಿನ ಎದ್ದೆದ್ದು ಏನು ಹಿಂಗೆ ಸರಿ ಸೌಂಡ್ ಆಗ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸೌಂಡ್ ಆಯ್ತು ಅಲ್ಲಿ ಸೌಂಡ್ ಆಯ್ತು ಅಂತ ಹಿಂಗೆ ದಿನ ನೈಟೆಲ್ಲ ನಿದ್ದೆ ಕೊಡ್ತಿರ್ಲಿಲ್ಲ. ಅವು ಬ್ಯಾಟ್ರಿ ಹಾಕಿ ನೋಡೋದು ಮನ್ಗೋದು, ಬ್ಯಾಟ್ರಿ ಹಾಕಿ ನೋಡೋದು ಮನ್ಗೋದು, ಇದೇ ಥರ ಮಾಡ್ತಾಯಿದ್ರು ಗಂಡ ಹೆಂಡತಿ. ಇದೇ ಥರ ಮಾಡ್ಕೊಂಡು ಹೋಗುವಾಗ ಒಂದಿನ ಏನಾಯಿತು, ಗಂಡ ಹೆಂಡತಿ ಇಬ್ಬರೂ ಕುತ್ಕೊಂಡು ಆಲೋಚನೆ ಮಾಡಿರು. ಬೈಗಾಲು ಕೆಲಸ ಮಾಡಿ ಸಾಕಾಗಿರ್ತೀವಿ, ಹಗಲೆಲ್ಲ ಕೆಲಸ ಮಾಡಿ ಸಾಕಾಗಿ ಬಂದು ಮನೆ ಅಂತ ಹೋದರೆ ಇಲ್ಲಿ ನಿದ್ದೆ ಕೊಡಲ್ಲ. ಏನೋ ಇಲ್ಲಿ ಬೈಲಗಳ ಇಲಿ ಎಲ್ಲ ಬಂದು ಸೇರ್ಕೊಬಿಟ್ಟೇವೆ, ಸ್ಯಾದ್ರೆ ಆಗ್ಬಿಟ್ಟೈತೆ. ಇದಕ್ಕೇನಾದರೂ ಒಂದು ದಾರಿ ಹುಡುಕ್ಲೇಬೇಕು ನಾವು ಅಂತ ಹೇಳ್ಬಿಟ್ಟು ಅವ್ರ ಜೀವನಕ್ಕೆ ಏನೇನು ಬೇಕೋ ಅದಕ್ಕೆ ತಕ್ಕನ ಮಟ್ಟಿನಾಗೆ ಕುಡಿಕೊಂಡು ಎಲ್ಲ ಅನುಕೂಲವಾಗಿ ಅನ್ನ ಬಟ್ಟೆಗೂ ಊಟಕ್ಕೂ ಏನು ತೊಂದರೆ ಇಲ್ದಂಗೆ ಸುಖವಾಗಿ ಗಂಡ ಹೆಂಡತಿ ಜೀವನ ಮಾಡ್ಕೊಂಡಿರುವಾಗ ಈ ಇಲಿ ಹೊಟ್ಟೆ ತಪ್ಪಿಸ್ಕೊಂಬಕ್ಕೆ ಹೋಗಿ ಈ ಇಲಿ ಕಾಟದಿಂದ ನಮಗೆ ಮುಕ್ತಿ ಬೇಕು ಅಂತ ಮಾಡೋಕ್ಕೆ ಹೋಗ್ತಾರೆ. ಆವಾಗ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಒಂದು ಮಾತುಕತೆ ತಗೊಂಡು ಒಂದು ನಿರ್ಧಾರ ಮಾಡಿರು. ಇಲಿ ಕಳಿಬೇಕು ಅಂತಂದರೆ ಇಲಿ ಬಂತಂದು ಇಲಿದು ಔಷಧಿ ಇರ್ತೈತಲ್ಲ ಅದನ್ನು ತಗೊಬಂದ್ಬಿಟ್ಟು ಇಕ್ಬಿಡಾನಿ ಅಂತ ಮಾತಾಡ್ಕೊಂಡ್ರು ಗಂಡ ಹೆಂಡತಿ. ಮಾತಾಡ್ಕೊಂಡ್ರೆ ಆವಾಗ ಇಲಿಗಳು ಬಂದು ಸೇರ್ಕೊಂಡಿದ್ವಲ್ಲ, ಅವನು ಒಂದು ಹೆಣ್ಣು ಒಂದು ಗಂಡು, ಗಂಡ ಹೆಂಡತಿ ಬಂದು ಅವರು ಸೇರ್ಕೊಂಡವ್ರೆ. ಅವು ಮನ್ಸನ ಥರನೇ ಅಲ್ವೇ, ನಾವು ಮನುಷ್ಯರು ಮಾತಾಡ್ತೀವಿ, ಇವನ್ನೆಲ್ಲ ಜೀವಾದಿ ಮೇಯಿಸ್ಕೊಂಡು ತಿನ್ನಿಸ್ಕೊಂಡು ಕಾಪಾಡ್ಕೊಂಡು ಹೋಗ್ತಾ ಇದ್ದೀವಿ, ಇವು ಬೇಕಾದವ ಅಂತ. ಅವು ಹೊಟ್ಟೆಪಾಡಿಗೆ ಬಂದು ಮನೆ ಸೇರ್ಕೊಬಿಟ್ಟವೆ. ಅವು ಒಂದು ಹೆಣ್ಣು ಒಂದು ಗಂಡು, ಅವು ಗಂಡ ಹೆಂಡತಿ ಇಬ್ಬರು ಬಂದು ಸೇರ್ಕೊಂಡ್ರೆ ಅವು ಮಾತಾಡ್ಕೊಂತವೆ. ಅಲ್ಲಿ ಕುರಿ ಇರ್ತೈತೆ, ಕುರಿ ತಕ್ಕೋಗಿ ಕೇಳ್ತವೆ. ಕುರಿ ಮತ್ತೆ ನೋಡು ನನ್ನ ಇವತ್ತು ಇವರು ಗಂಡ ಹೆಂಡತಿ ಕುತ್ಕೊಂಡು ಮಾತಾಡ್ಕೊಂತಾರೆ, ಇಲ್ಲಿ ಬಂತು ಅಂದ್ಬಿಟ್ಟು ಪಾಷಾಣ ಇಕ್ಬಿಡ್ಬೇಕು, ಇವು ಕಾಟ ತಪ್ಪಕ್ಕಾಗಲ್ಲ ಅಂತ. ನಾವು ಹೊಟ್ಟೆಪಾಡಿಗೆ ಅಂತ ಬಂದು ಸೇರ್ಕೊಂಡಿದ್ದೀವಿ, ನೀವಾದರೂ ಒಂದಿಷ್ಟು ಹೇಳ್ಬೇಡ್ದೆ ಅಂತ ಅವು ಅಂತವೆ. ಅವಕ್ಕೆ ಮಾತು ಬರಲ್ವಲ್ಲ, ಮೂಗು ಭಾಷೆ ಅರ್ಥ ಮಾಡ್ಕೊಂಡು ಮಾತಾಡ್ಕೊಂತವೆ. ಇವಕ್ಕೆ ಮಾತು ಬರಲ್ವಲ್ಲ ಹೇಳೋಕ್ಕೆ, ನಾವೇನು ಮಾಡೋಕ್ಕಾಗಲ್ಲ ಅಂತಂದು ಇಲ್ಲಿ ಕುರಿ ಜಾರ್ಕೊಂತೈತಿ ಇಲ್ಲಿ ತಗ್ಲಿಂತ. ಹಸು ಹೋಗ್ತೈತೆ, ಹಸುಗೆ ಹೇಳ್ತೈತೆ, ಹಸು ನೀನಾದರೂ ಕಾಪಾಡೋಕ್ಕಾಗಲ್ವೇ, ನಮ್ಮ ಈ ರೀತಿ ಕೊಲ್ಲಕ್ಕೆ ನೋಡ್ತಾರೆ, ನಾವೇನು ಪಾಪ ಮಾಡಿದ್ವಿ, ನಮ್ಮದು ಹೊಟ್ಟೆಪಾಡು ಅಂತ ಬಂದು ಸೇರ್ಕೊಂಡಿದ್ವಿ, ನೀವು ಇಷ್ಟೊಂದು ಜನ ಇದ್ದೀರಲ್ಲ ಅದ್ರಾಗೆ ನಾವು ಒಬ್ಬರು ಅಂತಂದು ನಮ್ಮ ಕೈ ಸಿಕ್ಕಿ ತಿನ್ಕೊಂಡು ನಾವು ಇದೇ ರೀತಿಯಲ್ಲಿ ಜೀವನ ಮಾಡೋಣ ಅಂತ ಬಂದಿದ್ದೀವಿ ಗಂಡ ಹೆಂಡತಿ ಇಬ್ಬರು, ನಮಗೆ ಕೊಲ್ಲಕ್ಕೆ ನೋಡ್ತಾವ್ರೆ ಅಂತಂದು ಹಸುಗೆ ಹೇಳ್ತೈತೆ. ಹಸುಗೆ ಹೇಳೋಕ್ಕೆ ಬಾಯಿ ಬರಬೇಕಲ್ಲ, ನರ್ಮನುಷ್ಯರಿಗೆ ಅರ್ಥ ಆಗಂಗೆ ಹೇಳೋಕ್ಕೆ. ಹಸುನು ನನ್ನ ಕೈಲೂ ಏನು ಮಾಡೋಕ್ಕಾಗಲ್ಲ, ನಾನು ಏನು ಮಾಡ್ಲಾರೆ ಅಂತ ಹಸು ಹೇಳ್ತೈತಿ. ಹಸು ಹೇಳಿದಾಗ ಎಲ್ಲದು ಇದೇ ರೀತಿ ಆತಲ್ಲ, ನಾವೇನು ಮಾಡೋದು ನೋಡೋಣ ಏನಾಗ್ತೈತೆ ಅಂತ ಹೇಳ್ಬಿಟ್ಟು ಇಲ್ಲಿ ಎರಡು ಗಂಡ ಹೆಂಡತಿ ಮಾತಾಡ್ಕೊಂಡು ಸೈಡ್ಗೆ ಹೋಗಿ ಸೇರ್ಕೊಂತವೆ.
ಅಲ್ಲೊಂದು ದೊಕ್ರ ಇದ್ರೆ ದೊಕ್ರನ್ನ ಕುತ್ಕೊಂಡು ನೋಡ್ತಾ ಇರ್ತವೆ. ಅಲ್ಲೊಂದು ದೊಕ್ರನ್ನ ಕುತ್ಕೊಂಡು ನೋಡ್ತಾ ಇರ್ತವೆ. ಗಂಡ ಹೋಗಿ ಇಲಿ ಪಾಷಾಣನು ಇಲಿ ಬೋನು ತಗೊಂಬಂದ. ಏನೇ ಇಲಿ ಬೋನು ಪಾಷಾಣ ತಂದಿದ್ದೀನಿ, ಇವತ್ತು ನೈಟ್ ಇಕ್ಬಿಡೋಣ, ಇನ್ನೇನು ಊಟ ಅತ್ತೆ ಊಟ ಮಾಡಿ ರೆಡಿ ಮಾಡು ಅಂತಂದು ಹೇಳ್ಬಿಟ್ಟ ಗಂಡ ಹೆಂಡ್ತಿಗೆ. ಹೇಳ್ದಾಗ ಹ್ಞೂನ್ರಿ ಆಯ್ತು ಅಂತ ಹೇಳ್ಬಿಟ್ಟು ಗಂಡ ಹೆಂಡ್ತಿ ಊಟ ಮಾಡಿರು. ಎಲ್ಲ ಆಯ್ತು. ಎಲ್ಲ ಆದಮೇಲೆ ಮತ್ತೆ ಇಲ್ಲಿ ಸುಮ್ಮನೆ ಔಷಧಿ ಹಾಕಿರ್ತೀನಿ ಬಲ್ವಲ್ಲ, ಇವಕ್ಕೇನಾದರೂ ಇದು ಬೆರೆಸಿರೋ ಅನುಕೂಲ ಮಾಡಿರಲ್ಲ ಮುಟ್ಟೋದು ಅಂತ ಹೇಳ್ಬಿಟ್ಟು ಬೋಂಡ ಹಾಕ್ಯಾಡು ಅಂತಂದು ಹೇಳ್ಬಿಟ್ಟು ಒಂದು ಈರುಳ್ಳಿ ಹಚ್ಬಿಟ್ಟು ಘಮ ಘಮ ಅಂಬಂಗೆ 2 ಬೋಂಡ ಹಾಕ್ಬಿಟ್ಟು ಹೆಂಡ್ತಿ ಅಲ್ಲಿ ಇಲಿ ಬೋನ್ ಅಟ್ನೆ ಅಂತ ಇರ್ತೈತಿ ಶೆಡ್ನಾಗೆ, ಆ ಬಟ್ಟದ ಮ್ಯಾಗೆ ಇಲಿ ಬೋನು ಇಕ್ಬಿಟ್ರು. ಇಲಿ ಬೋನ್ ಇಕ್ಬಿಟ್ಟು ಸ್ವಲ್ಪ ಹಿಂಗೆ ಬಾಯಿ ತೆಗೆದ್ಬಿಟ್ಟು ಆ ಬಾಯಿನೊಳಗೆ ಕೊನೆಗೇನೆ 2 ಬೋಂಡ ಇಕ್ಬಿಟ್ರು. ಇವು ಗಂಡ ಹೆಂಡ್ತಿ ನೋಡ್ತಾವೆ. ಇವಕ್ಕೆ ಇಲ್ಲಿಗೆ ಮನ್ಸರಿಗೆ ಗೊತ್ತಾಗ್ತಿಲ್ಲ, ಇವ್ರಿಗೆ ಅರ್ಥ ಆಗ್ತೈತೆ ಇಲಿಗಳಿಗೆ ಅಂತ. ಅವಕ್ಕೆ ಅರ್ಥ ಆಗ್ತೈತೆ ಜೀವಾದಿಗಳಿಗೆ. ನೋಡ್ತಾ ಇದ್ದಾವೆ. ನೋಡಿ ಹಿಂಗೆ ಸೈಡ್ಗೆ ಕುಂತೇವೆ. ಮತ್ತೆ ಇಕ್ಕಿದ್ದೀವಿ, ಇನ್ನೇನು ಎದ್ದಾಗ ಬೀಳ್ತವೆ. ಇನ್ನೇನು ಮನೆಗೆ ಲೈಟ್ ಆಫ್ ಮಾಡಿ ಅಂತ ಹೆಂಡ್ತಿಗೆ ಗಂಡ ಹೇಳಿದ್ರು. ಹೇಳಿದಾಗ ಹೆಂಡ್ತಿ ಇಬ್ಬರು ಮನಿಕೊಂಡ್ರು. ಗಂಡ ಹೆಂಡ್ತಿ ಮನಿಕೊಂಡ್ರೆ ಎಲ್ಲ ಮನಿಕೊಂಡ್ರು. ಲೈಟ್ ಆರಿಸಿ ಒಂದು ಅರ್ಧ ಗಂಟೆ ಸೌಂಡ್ ಇಲ್ದಂಗೆ ಸುಮ್ಮನೆ ಮನೆಗೆ ಬಿಟ್ರು. ಸೌಂಡ್ ಇಲ್ದಂಗೆ ಮನಿಕೊಂಡ್ರೆ ಶಬ್ದ ಇಲ್ದಂಗೆ ಆಯ್ತು ಆಲೆ 12 ಗಂಟೆ 1 ಗಂಟೆ ಆಗ್ತಾ ಬಂತು. ಅರ್ಧಾಗೆ ಪಟ್ಟ ಪಟ್ಟ ಅಂತ ಸೌಂಡ್ ಬಂತು. ಪಟ್ಟ ಅಂತ ಸೌಂಡ್ ಬರ್ತೈತೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಖುಷಿ ಆಯಿತು, ಹೆಂಡ್ತಿಗೂ ಗಂಡಿಗೂ. ಏನೋ ಸೌಂಡ್ ಬರ್ತೈತೆ, ಇಲ್ಲಿ ಬಿದ್ದಿರಬೇಕು, ಹೋಗಿ ನೋಡೋಣ ಅಂತಂದು ಗಂಡ ಎದ್ದಳಕ್ಕೆ ಹೋಗ್ತಾನೆ. ನಾನೇ ಹೋಗಿ ನೋಡ್ಕೊಬರ್ತೀನಿ ಇರ್ರಿ ಅಂತೇಳಿ ಗಂಡ ಹಂಗೆ ನಿದ್ದೆ ಗಣ್ಣೆ ಅಲ್ವೇ ಹಂಗೆ ಉಳ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಈ ಅಮ್ಮ ಹೋಗಿ ನೋಡ್ಕೊಂಬರಕ್ಕೆ ಹೋಗ್ತೈತಿ. ಅಲ್ಲಿ ಪಟ್ಟ ಅಂತ ಬಡಿತಿದ್ರೆ ಇಲ್ಲಿ ಹೋಗಿ ಸೈಡ್ನಾಗ ಸೇರ್ಕೊಂಡಿಲ್ಲ, ಇಲ್ಲಿ ಹೋಗಿ ಬಿದ್ದಿಲ್ಲ. ಅಲ್ಲಿಂದ ಸೆಂದೆಗಾಸಿ ಆ ಕಡೆ ಅಲ್ಲಿಂದ ಬಂತು, ಹಾವು ಬಂದು ಸೇರ್ಕೊಂಡ್ಬಿಟ್ಟೈತಿ. ಹಾವು ಬಂದು ಸೇರ್ಕೊಂಡ್ಬಿಟ್ಟು ಅರ್ಧ ಸಿಕ್ಕೈತೆ, ಅರ್ಧ ಬೋನ್ನಾಗೈತೆ ಸಿಕ್ಕಾಕೊಂಡೈತಿ. ಇಲ್ಲಿ ಬೋನ್ನಕ್ಕೆ ಹೋಗಿ ಸಿಕ್ಕಾಕೊಂಡ್ರೆ ಏನು ಮಾಡಿಬಿಡ್ತು, ಆ ನಾಗರಾವು ಸಿಕ್ಕಾಕೊಂಡ್ಬಿಡ್ತಲ್ಲ, ಈಸಿಗೆ ಬರೋಕ್ಕಾಗ್ದ ಪತ್ರ ಅಂತ ಒದ್ದಾಡ್ತಾ ಇದ್ರೆ ಈ ಅಮ್ಮ ಹೋದ್ಲ ಹತ್ರಕ್ಕೆ ಕತ್ಲಾಗೆ ಹೋಗ್ಬಿಟ್ಟು ಹಿಂಗೆ ಲೈಟ್ ಹಾಕಿ ಹಿಂಗೆ ಮುಂದಕ್ಕೆ ನಿಂಕೊಂಡು ಆ ಸರ್ಪ ಬಂದು ಆ ಎಮ್ಮಂಗೆ ಕಚ್ಚಿಬಿಡ್ತು. ಆ ಎಮ್ಮಂಗೆ ಕಚ್ಚುತ್ತಿದ್ದಂಗೆ ಆವಾಗ ಕಿರ್ಲಕ್ಕೆ ಅಂತಿದ್ದಂಗೆ ಗಂಡ ಓಡಿ ಬಂದು ಏನತ್ತೆ ಅಂತಂದರೆ ಹಿಂಗೆ ಹಾವು ಇಲ್ಲಿ ಬಿದ್ದಿಲ್ಲ, ಹಾವು ಕಚ್ಚಿಬಿಡ್ತೀರಿ ಅಂತಂದು ಹೇಳ್ಬಿಟ್ರು. ಆವಾಗ ಹಾವು ಕಚ್ಚಿಬಿಡ್ತು. ಹಾವು ಕಚ್ಚಿದಾಗ ಇನ್ನೇನು ಆ ಔಷಧಿ ಈ ಔಷಧಿ ಅಂತ ತರೋವಾಗ ಹಾವು ಒಂದು ಆ ಎಮ್ಮಂದು ಔಷಧಿಗೂ ಎಲ್ಲ ತರೋವಾಗ ಸ್ವಲ್ಪ ಹಣ ದುಡ್ಡು ಮುಗಿತಾ ಬಂತು. ದುಡ್ಡು ಸಾಲ ಬಂದರೆ ಹಾಸಿಗೆ ಮೇಲೆ 1 ವಾರ ನಾಟಿ ಔಷಧಿ ಅದು ಇದು ಕೊಡಿಸೋವರೆಗೂ 1 ವಾರ ಬ್ಲಡ್ ಹಾಸಿಗೆ ಮೇಲೆ ಇತ್ತು. ಹಾಸಿಗೆ ಮೇಲೆ ಇದ್ದು ಎಮ್ಗೆ ತೋರಿಸ್ಬೇಕಲ್ಲ ನಾಟಿ ಔಷಧಿಗೆ ಎಮ್ಮೆ ಮಾರಿಬಿಟ್ರು. ದುಡ್ಡು ಬೇಕು ಅಂತೇಳಿ ಎಮ್ಮೆ ಮಾರಿಬಿಟ್ಟು ಸ್ವಲ್ಪ ದಿನ ಎಮ್ಮೆ ಮಾರಿ ಸ್ವಲ್ಪ ದಿನ ಹಂಗೆ ಕಾಲ ಕಳೀತಿತ್ತು. ಹಾವು ಕಡ್ದಿದ್ದು ಇನ್ನೆಷ್ಟು ದಿನ ಕಾಪಾಡ್ಕೊಂಬಕ್ಕಾಗಲಿಲ್ಲ. ಎಮ್ಮ ತೀರೋಗ್ಬಿಡ್ತು. ಹಾವು ಕಡ್ದು ಬಂದು ನೆಂಟ್ರು ನಿಸ್ರಿಗೆಲ್ಲ ಓದೋರು ಬಂದವ್ರಿಗೆಲ್ಲ ನೋಡೋಕ್ಕೆ ಇದಕ್ಕೆ ಇಂತಂದು ಹೇಳ್ಬಿಟ್ಟು ಔಷಧಿ ತಂದಿದ್ದು, ಆ ಮೆಡಿಸನ್ ಈ ಮೆಡಿಸನ್ ಅಂತ ಹೇಳ್ಬಿಟ್ಟು ತಂದಿದ್ದು ಕಷ್ಟ ಎಲ್ಲ ಇತ್ತಲ್ಲ, ಸಾಲದ್ದೆಲ್ಲ ಕುರಿನ ಮಾರಿಬಿಟ್ರು. ಎಲ್ಲ ಮಾರಿಬಿಟ್ರು, ದನ ಮಾರಿಬಿಟ್ಟು ಇನ್ನು ಹಸು ಇದ್ದಾವೆ. ಈ ಅಮ್ಮ ತೀರೋಗ್ಬಿಟ್ಟೈತೆ. ಈ ಎಮ್ಗೆ ತಿಥಿಗತಿ ಮಾಡಬೇಕಲ್ಲ, ತಿಥಿಗತಿ ಮಾಡೋಕ್ಕೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಹಸನು ಮಾರಿಬಿಟ್ಟು ಇರೋದ್ರಾಗೇ ತಿಥಿಗತಿ ಎಲ್ಲ ಮಾಡಿ ಮುಗಿಸ್ಬಿಟ್ರು. ಇವಾಗ ಇಲ್ಲಿ ಕಳಿಯಕ್ಕೆ ಹೋಗಿ ಹಸು ಹೋತು, ಎಮ್ಮೆ ಹೋತು, ಕುರಿನೂ ಹೋತು, ಜೀವನ ಪೂರ್ತಿ ಇರಬೇಕಾಗಿರೋ ಹೆಂಡ್ತಿನೂ ಹೋತು, ಎಲ್ಲ ಕಳ್ಕೊಂಡು ಪಾಪ ಆ ಮನ್ಸ ಪರದೇಶಿಯಾಗಿ ಸೇರ್ಕೊಂಬಿಟ್ಟು ಸೆಡ್ನಾಗೆ ನೋಡಿ. ಇದು ಅದಕ್ಕೆ ಹೇಳೋದು, ಯಾವ ಒಂದು ಜೀವದಿಂದ ಕಳಿಯೋಕ್ಕೆ ಅಂತಂದು ಇಲ್ಲಿ ಕಳಿಯೋಕ್ಕೆ ಅಂತ ಹೋಗ್ಬಿಟ್ಟು ಕುಡಿಕಿರೋದು, ದುಡ್ದಿರೋದು, ಎಲ್ಲ ಆಸ್ತಿನೂ ಕಳ್ಕೊಂಡು ಹೆಂಡ್ತಿನೂ ಕಳ್ಕೊಂಡು ಪಾಪ ಇದಾಯ್ತು ಅವ್ರಿಗೆ. ಇದೇ ರೀತಿ ಏನು ನಮಗೆಲ್ಲ ಅನುಕೂಲವಾಗೈತೆ ಅಂತಂದು ಹೇಳ್ಬಿಟ್ಟು ಏನೋ ಇದಾಗಲ್ಲ ನಮ್ಮ ಮುಂದೆ ಅಂತ ನಾವು ಧೈರ್ಯವಾಗಿ ಮೈ ಮರ್ತಿದ್ರೆ ಏನಾದರೂ ಒಂದು ಇದು ಇದ್ದೇ ಇರ್ತೈತೆ. ಮನ್ಸರಂದ ಮೇಲೆ ಕಷ್ಟ ತಪ್ಪಿದ್ದಲ್ಲ.
ಹಣ ಇರಲಿ ಆಸ್ತಿ ಇರಲಿ ಏನೇ ಇರಲಿ ಜನ ಬಲ ಏನೇ ಇದ್ರೂ ನಮ್ಮನ್ನು ಯಾರೂ ಕಾಪಾಡೋಕ್ಕಾಗಲ್ಲ. ಟೈಮು ಹತ್ರಕ್ಕೆ ಬಂದಾಗ ನಮ್ಗೆ ಏನು ಹಣೆ ಬರ್ದಿರ್ತೈತೋ ನಮ್ಮ ಮನೆಗೆ ಅದೇ ನಮ್ಮ ಮನೆಯಲ್ಲಿ ಏನು ಅರ್ಧ ಬರ್ದಿರ್ತೈತೋ ವಿಧಿ ಅದೇ ನಡೆಯೋದು. ಹಣ ಆಸ್ತಿ ಜನ ಏನು ನಮ್ಮ ಸುತ್ತ ಏನೇ ಕಟ್ಕೊಂಡು ಬಾಳಿರೂ ಕಾಪಾಡೋಕ್ಕೆ ನಮ್ಮ ಮನೇಲಿ ಬರ್ದಿರೋದನ್ನ ತಪ್ಸೋಕ್ಕೆ ಯಾರ ಕೈಲೂ ಆಗಲ್ಲ. ಸ್ನೇಹಿತರೆ, ಈ ವಿಡಿಯೋದಾಗೆ ಏನಾದರೂ ಅಲ್ಲಲ್ಲೇ ನಾನು ತಪ್ಪ ಮಾತಾಡಿದರೆ ಕ್ಷಮಿಸಿ. ನಮ್ಮ ವಿಡಿಯೋ ಹಿಂಗೆ ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಯಿರ್ರಿ, ಹಿಂಗೆ ಕತೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ನೀವೆಲ್ಲ ಚೆನ್ನಾಗಿ ನೋಡಿ ಚೆನ್ನಾಗಿ ಲೈಕ್ ಕೊಟ್ಟರೆ ನಮಗೂ ಒಂದು ಹೇಳೋ ಖುಷಿ ಇರ್ತೈತೆ. ಅಲ್ಲೆಲ್ಲ ಏನಾದರೂ ತಪ್ಪಾಗಿ ಮಾತಾಡಿದರೆ ತಪ್ಪಾಗಿ ತಿಳ್ಕೊಬೇಡ್ರಿ. ಚೆನ್ನಾಗಿ ವಿಡಿಯೋ ನೋಡಿ ಲೈಕ್ ಕೊಡ್ರಿ. ನಾವು ತುಂಬ ಖುಷಿಯಿಂದ ನನಗೆ ಗೊತ್ತಿದ್ದು ವಿಡಿಯೋದಾಗೆ ಕತೆಗೆ ಹೇಳಿ ತಿಳಿಸ್ತಿರ್ತೀನಿ. ಇಲ್ಲಿಗೆ ಈ ವಿಡಿಯೋ ನಿಲ್ಲಿಸ್ತಾ ಇದ್ದೀನಿ. ಬಾಯ್.